ನಮಸ್ಕಾರ, ನಾನು ಬಸವರಾಜ್. ಎರಡು ಪೇಪರ್ ಕಟಿಂಗ್. ಒಂದು, ಫಾರ್ಮರ್ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಪ್ಲಾನ್ಸ್ ಟು ರಿವೈವ್ ಅಹಿಂದ ಪ್ಲಾಟ್ಫಾರ್ಮ್ ವಿತ್ ನ್ಯೂ ಟೀಮ್ ಅನ್ನುವಂತಹ ಆಂಗ್ಲ ಪತ್ರಿಕೆಯ ವರದಿ. ಮತ್ತೊಂದು, ಹಳೆಯ ತಂಡಕ್ಕೆ ಗುಡ್ ಬೈ, ಹೊಸ ಮುಖಗಳಿಗೆ ಮಣೆ, ಅಹಿಂದ ವೇದಿಕೆ ಪುನಶ್ಚೇತನಕ್ಕೆ ಸಿದ್ದರಾಮಯ್ಯ ಸಜ್ಜು ಅನ್ನುವಂತಹ ಕನ್ನಡ ಪತ್ರಿಕೆಯ ವರದಿ. ಎರಡೂ ಕೂಡ ಸುಸ್ಪಷ್ಟವಾಗಿ ಹೇಳ್ತಿರುವಂತಹ ಒಂದೇ ಒಂದು ಸಂದೇಶ, ನವ ವೇದಿಕೆಯನ್ನು ಸಿದ್ದರಾಮಯ್ಯ ಅವರು ಸೆಟ್ ಮಾಡ್ತಿದ್ದಾರೆ. ಈ ನವ ವೇದಿಕೆ ಹೊಸ ಪಕ್ಷವೋ ಅಥವಾ ಹಳೆ ಪಕ್ಷಕ್ಕೆ ಹೊಸ ಶಕ್ತಿಯೋ ಅನ್ನುವಂತಹ ಅನುಮಾನವನ್ನು ಮೂಡಿಸ್ತಾ ಇರುವಂಥದ್ದು. ನೋಡಿ, ಇವತ್ತಿಗೂ ಪಟ್ಟಭದ್ರರ ಮತದಾರರ ಮನಸ್ಥಿತಿ ಹೇಗೆ ಅಂದರೆ, ಅಹಿಂದ ಅಂದರೆ ಅಪಹಾಸ್ಯ ಮಾಡ್ತಾರೆ, ಗೇಲಿ ಮಾಡ್ತಾರೆ. ಆದರೆ ಈ ರಾಜ್ಯದಲ್ಲಿ BJP ಸರಳ ಬಹುಮತ ಪಡೆದೇ ಇರೋದಕ್ಕೆ ಕಾರಣ ಹಿಂದುಳಿದ ಮತ್ತು ದಲಿತ ಸಮುದಾಯಗಳನ್ನು ತಮ್ಮ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಲ್ಲಿ BJP ಎಡವಿದೆ. ಈ ಕ್ಷಣಕ್ಕೂ ಕೂಡ ಅದು ಶತ ಪ್ರಯತ್ನ ಮಾಡ್ತಿದೆ ಆ ಎರಡು ವರ್ಗಗಳ ಮತದಾರರನ್ನು ತನ್ನತ್ತ ಸೆಳೀಲಿಕ್ಕೆ. ಆದರೆ ಕಾಂಗ್ರೆಸ್ಗೆ, ಯಾಕಂದರೆ ಸತೀಶ್ ಜಾರಕಿಹೊಳಿ ಅವರು ಇತ್ತೀಚೆಗೆ ಒಂದು ಮಾತು ಹೇಳಿದ್ರು. ಯತೀಂದ್ರ ಸಿದ್ದರಾಮಯ್ಯ ಅವರು ಜಾರಕಿಹೊಳಿ ಅವರನ್ನು ಭೇಟಿ ಮಾಡಿ ಬಂದ ಮೇಲೆ ಅಹಿಂದ ಸಮಾವೇಶ ಅನ್ನುವಂಥದ್ದು ಕಾಂಗ್ರೆಸ್ಗೆ ಸಮಾನಾಂತರವಾದದ್ದು. ಕಾಂಗ್ರೆಸ್ ಅಂದ್ರು ಅಂದರೆ ಅಹಿಂದ ಅಂದ್ರು ಒಂದೇ, ಅದರಲ್ಲಿ ವ್ಯತ್ಯಾಸಗಳಿರೋದಿಲ್ಲ. ಒಂದು ವೇಳೆ ಸೆಪ್ಟೆಂಬರ್ 6ನೇ ತಾರೀಕು ಮಹತ್ವದ ಹಿಂದುಳಿದ ವರ್ಗಗಳ ಸಮಾವೇಶ, ಬೃಹತ್ ಸಮಾವೇಶ ಏನು ನಡೆಯುತ್ತೆ, ಅದು ನಡೆದ್ರೆ ತಪ್ಪಲ್ಲ, ಅದು ಪಕ್ಷದ ಚೌಕಟ್ಟಿನಲ್ಲಿ ನಡೆಯುವಂಥದ್ದೇ ಅನ್ನೋ ಸಂದೇಶವನ್ನು ರವಾನಿಸಿದ್ರಲ್ಲ. ಆ ಅಹಿಂದ ಕಾರಣಕ್ಕೆ ಕಾಂಗ್ರೆಸ್ ಇವತ್ತಿಗೂ ಕೂಡ ರಾಜ್ಯದಲ್ಲಿ ಜೀವಂತವಾಗಿದೆ. ಬಹುದೊಡ್ಡ ಮೆಜಾರಿಟಿಯನ್ನು, ಕ್ಲಿಯರ್ ಮೆಜಾರಿಟಿಯನ್ನು, ಸರಳ ಬಹುಮತವನ್ನು ಕಾಂಗ್ರೆಸ್ ಪಡಿತಾ ಬಂದಿದೆ. ನೋಡಿ, ಇಷ್ಟೆಲ್ಲ ಹೇಳಿದ ಮೇಲೂ ಕೂಡ DK ಶಿವಕುಮಾರ್ ಅವರ ಜಾಗಕ್ಕೆ ದಲಿತರೊಬ್ಬರು ಬಂದು ಕೂತ್ಕೋಬೇಕು ಅಂದರೂ ಕೂಡ ಅದನ್ನು ವಿರೋಧಿಸುವಂಥವ್ರು ಇದ್ದಾರೆ. ಅಂದರೆ ಈ ರಾಜ್ಯದಲ್ಲಿ ಅತಿ ದೊಡ್ಡ ಸಮಾಜ, ದಲಿತ ಸಮಾಜ, ಕೇವಲ ಮತ ಹಾಕ್ಲಿಕ್ಕಷ್ಟೇ, ಮತ ಹಾಕುವ ಕೂಲಿಗಷ್ಟೇ ಅವರಿದ್ದಾರೆ. ಅವರು ಬಟವಾಡೆ ಕೇಳಂಗಿಲ್ಲ ಅನ್ನುವ ಮನಸ್ಥಿತಿಯಲ್ಲಿ ಅಪಹಾಸ್ಯ ಮಾಡ್ತಾರೆ, ಗೇಲಿ ಮಾಡ್ತಾರೆ. ಯಾಕೆ ದಲಿತರೊಬ್ಬರು ಈ ರಾಜ್ಯದ ಮುಖ್ಯಮಂತ್ರಿ ಆಗಬಾರ್ದು? ಆಗಬೇಕು. ನೋಡಿ, ಈಗಿನ ಲೆಕ್ಕ ಏನಿದೆ, ಈ ಎರಡೂ ಪತ್ರಿಕೆಗಳ ವರದಿಯಲ್ಲಿರುವಂತಹ ಊರಣ ಒಂದು ಸ್ಪಷ್ಟ. ಇದುವರೆಗಿನ ಅಹಿಂದ ಹೋರಾಟ ಕಾಲಕ್ಕೆ ತಕ್ಕಂತೆ ಸಿದ್ಧಾಂತಗಳು ಕೂಡ ಒಂದಷ್ಟು ಮಾರ್ಪಾಡು ಮಾಡ್ಕೋಬೇಕಾಗತ್ತೆ. ಇಲ್ಲ ಅಂದರೆ ಅದು ಕೊಳತ ನಾರತ್ತೆ, ಅದನ್ನು ಯಾರೂ ಕೂಡ ಒಪ್ಪೋದಿಲ್ಲ. ಸುದೀರ್ಘಾವಧಿಗೆ 30 ವರ್ಷ 40 ವರ್ಷ ಒಬ್ಬರೇ CM ಆಗಿದ್ದರೆ ಅಥವಾ ಒಬ್ಬರೇ ನಾಯಕರಾಗಿದ್ದರೆ ಯಾರು ಕೂಡ ಅದನ್ನು ಒಪ್ಪಲ್ಲ. ಅಲ್ಲಿ ಸರ್ವಾಧಿಕಾರಿ ಧೋರಣೆ, ಕಿರೀಟ ಇಟ್ಕೊಂಡು ಕೇಕೆ ಆಗ್ತಿರುತ್ತೆ. ಅಂತಹ ಜಾಗಗಳಲ್ಲಿ ಹೊಸಬರಿಗೆ, ಪ್ರತಿಭಾವಂತರಿಗೆ, ಮೆರಿಟ್ ಇರೋರಿಗೆ ಅವಕಾಶ ಇಲ್ಲ. ವಂಶ ಪಾರಂಪರ್ಯದ ಲೆಕ್ಕಾಚಾರಗಳಿಗೆ ಜೈ ಅಂತಾರೆ ಅಂದರೆ ಅದನ್ನು ಯಾರೂ ಒಪ್ಪೋದಿಲ್ಲ. ಈಗಲೂ ಕೂಡ ಅಹಿಂದ ಹೋರಾಟಕ್ಕೆ ಹೊಸ ಟೀಮನ್ನು ಸಜ್ಜುಗೊಳಿಸ್ತಿದ್ದಾರೆ ಸಿದ್ದರಾಮಯ್ಯ ಅವರು ಅನ್ನೋದೇ. ಆದರೆ ಒಂದಷ್ಟು ಬದಲಾವಣೆಗಳು, ಹಳೆ ಬೇರು ಹೊಸ ಚಿಗುರು ಎರಡೂ ಕೂಡ ಸೇರಿಸ್ಕೊಂಡು ಹೊಸದೊಂದು ಹೋರಾಟವನ್ನು ಮಾಡ್ತಾರೆ. ಅಂದರೆ ಅಹಿಂದ ಸಮಾಜಗಳಿಂದ ಯಾರೆಲ್ಲ ರಾಜಕಾರಣಕ್ಕೆ ಬರ್ತಾರೆ, ಮುಂದಿನ ಪೀಳಿಗೆಯ ಜನ, ಮುಂದಿನ ಪೀಳಿಗೆ, ಆ ಪೀಳಿಗೆಗೆ ಬಹುದೊಡ್ಡ ಭವಿಷ್ಯವನ್ನು, ಅಚ್ಚುಕಟ್ಟಾದ ತಾಕತ್ತನ್ನು ತುಂಬುವಂತಹ ಪ್ರಯತ್ನವನ್ನು ಸಿದ್ದರಾಮಯ್ಯ ಅವರು ಮಾಡ್ತಿದ್ದಾರೆ ಅನ್ನೋದು ಸ್ಪಷ್ಟ ಆಗುತ್ತೆ. ಆದರೆ ಇಲ್ಲಿ ಹಳೆಯ ಕೆಲವರನ್ನು ದೂರ ಇಡ್ತಾರೆ ಅನ್ನುವಂತಹ ಚರ್ಚೆಗಳಿದೆ. ಉದಾಹರಣೆಗೆ ಜಮೀರ್ ಅಹಮದ್ ಖಾನ್ ಅವರನ್ನು ದೂರ ಇಡಬಹುದು ಅಹಿಂದ ಹೋರಾಟದಿಂದ ಅನ್ನುವಂಥದ್ದು ಒಂದು ಲೆಕ್ಕ. ಆದರೆ ಸತೀಶ್ ಜಾರಕಿಹೊಳಿ ಅವರನ್ನು ಮತ್ತೆ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ, ಹೊಂದಾಣಿಕೆ ಮಾಡಿಕೊಳ್ಳುವಂತಹ ಪ್ರಯತ್ನಗಳನ್ನು ಸಿದ್ದರಾಮಯ್ಯ ಅವರು ತಮ್ಮ ಪುತ್ರನ ಮೂಲಕ ಮಾಡಿಸ್ತಿದ್ದಾರೆ. ಆ ಕಾರಣಕ್ಕೋಸ್ಕರನೇ ಇತ್ತೀಚೆಗೆ ಅವರು ಸಚಿವ ಯತೀಂದ್ರ ಸಿದ್ದರಾಮಯ್ಯ ಅವರು ಸತೀಶ್ ಜಾರಕಿಹೊಳಿ ಅವರನ್ನು ಭೇಟಿ ಮಾಡಿ ಬಂದರು. ಆದರೆ ಇಲ್ಲೂ ಕೂಡ ಒಂದು ವ್ಯತ್ಯಾಸ ಇತ್ತು. ಇವತ್ತಿಗೂ DCM ಆಗುವಂತಹ ಎಲ್ಲ ಅವಕಾಶ ಹೈಕಮಾಂಡ್ ಕೂಡ ಒಪ್ಪಿತ್ತು, ಆದರೆ ಸಿದ್ದರಾಮಯ್ಯ ಅವರು ಒಪ್ಪಿರಲಿಲ್ಲ. KPCC ಅಧ್ಯಕ್ಷ ಸ್ಥಾನ ಸತೀಶ್ ಜಾರಕಿಹೊಳಿ ಅವ್ರಿಗೆ ಸಿಕ್ತಿತ್ತು, ಆದರೆ ಅದು ಸಿಗದಂತೆ ಮಾಡಿದ್ದು ಸಿದ್ದರಾಮಯ್ಯ ಅನ್ನುವಂತಹ ಮಾಧ್ಯಮಗಳ ನರೇಟಿವ್ಗೆ ವಿರುದ್ಧವಾಗಿ ಸಿದ್ದರಾಮಯ್ಯ ಮತ್ತು ಸತೀಶ್ ಜಾರಕಿಹೊಳಿ ಅವರ ನಡುವೆ ಒಂದು ಅನುಸಂಧಾನ ಇದ್ದೇ ಇದೆ ಅನ್ನೋದು ಇನ್ನೂ ಕೂಡ ಸ್ಪಷ್ಟವಾಗಿ ಹೇಳಬಹುದು. ಕಾರಣ ಇದೇ ವಿಚಾರವಾಗಿ ಸತೀಶ್ ಜಾರಕಿಹೊಳಿ ಅವರು ಆಡಿದಂತಹ ಮಾತು ಒಂದು. ಎರಡನೇದು, ಸೆಪ್ಟೆಂಬರ್ 6ರ ಬಹುದೊಡ್ಡ ಹಿಂದುಳಿದ ವರ್ಗಗಳ ಸಮಾವೇಶ ಏನಿದೆ, ಪ್ಯಾಲೇಸ್ ಗ್ರೌಂಡಲ್ಲಿ ಆಗಬಹುದು, ಅಲ್ಲಿ ಹೊಸದೊಂದು ನರೇಟಿವನ್ನು ಸಿದ್ದರಾಮಯ್ಯ ಅವರು, ಹೊಸ
ನೂತನ ಅಹಿಂದ ವೇದಿಕೆ ಏನಾಗುತ್ತೆ ಅದರ ಮೂಲಕ ರವಾನಿಸ್ತಾರೆ ಅನ್ನುವಂಥದ್ದು ಇದೆಯಲ್ಲ, ಇದರ ಜೊತೆಯಲ್ಲಿ ಹೊಸಬರಿಗೆ ಯಾರಿಗೆ ಅವಕಾಶ ಸಿಗ್ತಿದೆ, ಬಹುದೊಡ್ಡ ಹೊಣೆಗಾರಿಕೆ ನೋಡಿ. ಒಬ್ಬ ದಲಿತ ಸಮಾಜದ ನಾಯಕನಿಗೆ ಹಾಲಿ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಸಿಗಬಹುದು ಅನ್ನುವಂತಹ ಒಂದು ಅನುಮಾನ ಕೂಡ ಮೂಡ್ತಿದೆ. ಯಾಕಂದರೆ ಆ ವೇದಿಕೆಯ ಒಂದು ಒಳ್ಳೆಯ ಜಾಗದಲ್ಲಿ ಚೀಫ್ ಗೆಸ್ಟ್ ಆಗಿನೋ ಮತ್ತೊಂದು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಬಂದು ಕೂರ್ತಾರೆ ಅಂದರೆ ಅಲ್ಪಸಂಖ್ಯಾತರನ್ನು, ಹಿಂದುಳಿದವರ, ದಲಿತರನ್ನು ಒಟ್ಟಿಗೆ ಹೊಸ ನಾಯಕತ್ವದಲ್ಲಿ ಹೊಸ ಟೀಮ್ನ ಜೊತೆ ಹೋರಾಟ ಮಾಡಿ, ಯಾತ್ರೆ ಮಾಡಿ ಆ ಮತಗಳನ್ನು ಕ್ರೋಢೀಕರಣ ಮಾಡಬೇಕು ಅನ್ನುವಂತಹ ಸಿದ್ದರಾಮಯ್ಯ ಅವರ ಲೆಕ್ಕಾಚಾರ, ಅಥವಾ ನಾಳೆ ಬರಬಹುದಾದ ಅಲ್ಪಸಂಖ್ಯಾತ, ಹಿಂದುಳಿದ, ದಲಿತ ಸಮಾಜಗಳ ಹೊಸ ಮುಖಗಳಿಗೆ ಒಂದು ದೈತ್ಯ ಶಕ್ತಿಯನ್ನು ತುಂಬುವಂತಹ ಪ್ರಯತ್ನ ಏನಾಗ್ತಿದೆ, ಇದಕ್ಕೆ ಹೈಕಮಾಂಡ್ ವಿರೋಧ ಮಾಡೋಕ್ಕಾಗಲ್ಲ. ಕಾರಣ ಇಷ್ಟೇ, ಸಿದ್ದರಾಮಯ್ಯ ಅವರು ಹೇಳಿದ ಕೂಡಲೇ CM ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಬಂದರು, ಒಂದೇ ಒಂದು ಮಾತಾಡಲಿಲ್ಲ. ಈಗ ನೀವಿಂಥದ್ದು ಮಾಡಬೇಡಿ ಅಂತ ಹೇಳೋದಕ್ಕೆ ಕಷ್ಟ ಆಗಬಹುದು. ಯಾಕಂದರೆ ಅಹಿಂದ ಅಂದರೂ ಒಂದೇ, ಕಾಂಗ್ರೆಸ್ ಅಂದರೂ ಒಂದೇ ಅನ್ನುವಂತಹ ಒಂದು ಸೈದ್ಧಾಂತಿಕ ಕ್ಲಾರಿಟಿ ಏನಿದೆ ಬಹುಪಾಲು ಜನಕ್ಕೆ ಗೊತ್ತಿರುವಂಥದ್ದು. ಒಂದು ವೇಳೆ ಅದನ್ನು ವಿರೋಧಿಸಿದ್ರೆ ಹೈಕಮಾಂಡ್ ಕಾಂಗ್ರೆಸ್ಗೆ ಬಹುದೊಡ್ಡ ನಷ್ಟ ಆಗಬಹುದು. ಒಂದು. ಎರಡನೇದು, ಮತ್ತೆ ಶಕ್ತಿ ಪ್ರದರ್ಶನದ ಮೂಲಕ ಸಿದ್ದರಾಮಯ್ಯ ಅವರು 2028ರಲ್ಲಿ ಸ್ಪರ್ಧಿಸ್ತಾರೋ ಬಿಡ್ತಾರೋ. ಆದರೆ ಅಹಿಂದ ವರ್ಗಗಳ ರಾಜಕೀಯ ಪ್ರಾತಿನಿಧ್ಯದ ಕನಸುಗಳೇನಿದ್ದಾವೆ, ಅತ್ಯುನ್ನತ ಸ್ಥಾನದಲ್ಲಿ ಬಂದು ಕೂರಬೇಕು ಅನ್ನುವಂತಹ ಆಸೆ ಏನಿದೆ, ಅದು ಸಾಯೋದಿಲ್ಲ, ಜೀವಂತವಾಗಿರುತ್ತೆ, ಅದು ನನಸಾಗುತ್ತೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಈಗ ಹೊಸದೊಂದು ಜವಾಬ್ದಾರಿಯನ್ನು ಅಹಿಂದ ಹೋರಾಟದಲ್ಲಿ ಸಿದ್ದರಾಮಯ್ಯ ಅವರು ಕಲ್ಪಿಸ್ಕೊಡ್ತಿದ್ದಾರೆ, ಅಥವಾ ಇವರೆಲ್ಲ ಒಟ್ಟಿಗೆ ಸೇರ್ಕೊಂಡು ಮಾಡ್ತಿದ್ದಾರೆ ಅಂದರೆ 2028ಕ್ಕೆ ದಲಿತ ಮುಖ್ಯಮಂತ್ರಿಗಾಗಿ ಅಹಿಂದ ಹೋರಾಟ ನಡಿಬಹುದು. ಆ ಸಂದರ್ಭವೇ ಎದುರಾದರೆ, ಇದೇ ನಿಜವಾದರೆ ಹಿಂದುಳಿದ ವರ್ಗಗಳ ಜೊತೆ ದಲಿತ ಸಮಾಜದ ಕ್ರೋಢೀಕೃತ ಬೆಂಬಲ ಸಿಗುತ್ತೆ. ಆಗ ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು ಒಟ್ಟಿಗೆ ಸಾಕ್ತಾರೆ. ವಿಶೇಷ ಅಂದರೆ ನೋಡಿ, ತನ್ವೀರ್ ಸೇಠ್ ಅವರು ಕೂಡ ಈಗ ಸಿದ್ದರಾಮಯ್ಯ ಅವರ ಕ್ಯಾಂಪ್ಗೆ ಬಂದು ನಿಲ್ಲಬಹುದು. ಆ ಥರದ ಮಾತುಕತೆ ಕೂಡ ನಡೀತಿರೋ ಸಂದರ್ಭದಲ್ಲಿ 2028ರ ವಿಧಾನಸಭಾ ಚುನಾವಣೆಗೂ ಮುಂಚೆನೇ ಹೊಸ ರಾಜಕೀಯ ಲೆಕ್ಕಾಚಾರಗಳು ಸಜ್ಜಾಗ್ತವೆ, ಸೆಟ್ಟಾಗ್ತವೆ. ಆದರೆ ಪಕ್ಷ ಒಪ್ಪುತ್ತೋ ಬಿಡುತ್ತೋ, ಅಹಿಂದ ಹೋರಾಟವನ್ನು ಮಾಡುವಂತಹ ಆ ಎದೆಗಾರಿಕೆ JDS ಅವತ್ತು ಉಚ್ಚಾಟನೆ ಮಾಡ್ತು. ಹಾಗಂತ ಕಾಂಗ್ರೆಸ್ಸು ಅಂಥದ್ದೇ ಪ್ರಯತ್ನ ಮಾಡಿದ್ರೆ ಲಾಸ್ ಆಗೋದು ಕಾಂಗ್ರೆಸ್ಗೆ. JDS ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಆಗಿ ಇಲ್ಲಿ ಕಾಣುತ್ತೆ. ಒಂದು ವೇಳೆ ಎಲ್ಲಿಂದ ಬಂದಿದ್ರು ಅಲ್ಲಿಗೆ ಮತ್ತೆ ಹೋಗುವ ಸಾಧ್ಯತೆಗಳು ಬರಬಹುದಾ ಅನ್ನೋ ಅನುಮಾನಗಳು ಕೂಡ ಕೆಲವರು ಚರ್ಚೆ ಮಾಡ್ತಿದ್ದಾರೆ ಮತ್ತು ವ್ಯಕ್ತಪಡಿಸ್ತಿದ್ದಾರೆ. ಆದರೆ ಈ ಹಳೆ ತಂಡಕ್ಕೆ ಹೊಸ ಮುಖಗಳನ್ನು ಸೇರಿಸಿ, ಹಳೆ ಬೇರು ಹೊಸ ಚಿಗುರು ಒಟ್ಟುಗೂಡಿಸಿ ಅಹಿಂದ ರಥವನ್ನು ಹೊಸದಾಗಿ ಕಟ್ಟುವಂತಹ ಪ್ರಯತ್ನ ಏನಿದೆ, ನಾಳೆ ನಾಡಿದ್ದು ಎಲ್ಲ ಕಾಲಕ್ಕೂ ಕೂಡ ಅಹಿಂದ ಗಟ್ಟಿಯಾಗಿ ಉಳಿಬೇಕು, ಆ ದಮನಿತ, ಶೋಷಿತ, ಹಿಂದುಳಿದ ಸಮಾಜಗಳಿಗೆ ನ್ಯಾಯ ಸಿಗಬೇಕು, ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಅಧಿಕಾರ ಸಿಗಬೇಕು ಅಂತ ಬಯಸುವಂತಹ ಬಾಬಾ ಸಾಹೇಬರ ಕನಸನ್ನು ಈ ಎಲ್ಲ ಸಮಾಜಗಳ ಪ್ರಮುಖರು ಒಟ್ಟಿಗೆ ಸೇರಿ ಮಾಡಿದ್ರೆ, ಅದು ಸಾಕಾರಗೊಂಡ್ರೆ ಬಾಬಾ ಸಾಹೇಬರ ಕನಸು ನನಸಾಗುತ್ತೆ. ಆದರೆ ಇಂಥದ್ದನ್ನು, ಅಹಿಂದವನ್ನು ಈಗಲೂ ಕೂಡ ಗೇಲಿ ಮಾಡುವ, ಈಗಲೂ ಕೂಡ ಅಹಿಂದಕ್ಕೆ ವಿರುದ್ಧವಾಗಿ, ವ್ಯತಿರಿಕ್ತವಾಗಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುವಂತಹ ಫ್ಯೂಡಲ್ ಮನಸ್ಥಿತಿಗೆ ಇವತ್ತಲ್ಲ, ಇನ್ನು ಮುಂದಿನ ದಿನಮಾನಗಳಲ್ಲಿ ತಕ್ಕ ಪಾಠ, ತಕ್ಕ ಉತ್ತರ, ತಕ್ಕ ಚುಚ್ಚುಮದ್ದನ್ನು ಜನ ಮತ್ತು ಫಲಿತಾಂಶಗಳು ಕೊಡ್ತಾ ಬರ್ತವೆ. ನಿಮಗೆ ನೋಡಿದ್ರೆ 2013ರಿಂದ ಅಲ್ಲಿಂದ ಈಚೆಗೆ ಫ್ಯೂಡಲ್ ಅಥವಾ ಪಟ್ಟಭದ್ರರ ಮತವರ್ಗ ಪದೇ ಪದೇ ಬಯಸಿದ್ದು ಇಂಥವ್ರು ಆಗಬೇಕು, ಅವ್ರಾಗಲಿಲ್ಲ CM, ಅಂಥವ್ರು ಪಕ್ಷನೂ ಗೆಲ್ಲಿಲ್ಲ. ಆದರೆ ಯಾವಾಗ ಈ ಅಲ್ಪಸಂಖ್ಯಾತ, ಹಿಂದುಳಿದ, ದಲಿತರ ಮತಗಳ ವ್ಯತ್ಯಾಸ ಆಗಬಹುದು, ಕೆಲವು ಆಕ್ರೋಶದಿಂದ, ಕೆಲವು ಪ್ರಾಮಾಣಿಕತೆಯಿಂದ, ಅಂತಹ ಸಂದರ್ಭದಲ್ಲಿ ಮತ್ತೊಬ್ಬರಿಗೆ ಅವಕಾಶ ಸಿಕ್ಕಿದೆಯೇ ವಿನಃ ಅಹಿಂದ ವರ್ಗಕ್ಕೆ ಈ ಕ್ಷಣಕ್ಕೂ ಕೂಡ DK ಶಿವಕುಮಾರ್ ಅವರ ಸರ್ಕಾರದಲ್ಲೂ ಕೂಡ ಸಿಂಹಪಾಲು ಸಿಕ್ಕಿದೆ, CM ಪೋಸ್ಟ್ ಒಂದು ಸಿಕ್ಕಿಲ್ಲ. ಹಾಗೆ ನೋಡಿದ್ರೆ ಈ ಎರಡೂ ಪತ್ರಿಕೆಗಳ ವರದಿ ಹೇಳೋ ಲೆಕ್ಕ ನೋಡಿದ್ರೆ ಸೆಪ್ಟೆಂಬರ್ 6ರಿಂದ ಹೊಸದೊಂದು ವೇದಿಕೆ ಸಜ್ಜುಗೊಳ್ಳುತ್ತೆ. ಆ ವೇದಿಕೆ ಕಾಂಗ್ರೆಸ್ ಸ್ವೀಕರಿಸಿದರೆ ಅದು ದೊಡ್ಡ ಲಾಭ, ತಿರಸ್ಕರಿಸಿದರೆ ಅದು ದೊಡ್ಡ ಶಾಪವಾಗಬಹುದು. ಯಾಕಂದರೆ ಸಾರೆಕೊಪ್ಪ ಬಂಗಾರಪ್ಪ ಅವರನ್ನು ಉಚ್ಚಾಟನೆ ಮಾಡಿದ ಮೇಲೆ, ದೇವರಾಜ ಅರಸು ಅವರನ್ನು ಉಚ್ಚಾಟನೆ ಮಾಡಿದ ಮೇಲೆ ಕಾಂಗ್ರೆಸ್ ಹೆಸರಿಲ್ಲದೆ ಹೋಗಿತ್ತು ಈ ರಾಜ್ಯದಲ್ಲಿ.
ಯಾಕೆ ಬೇರೆ ಸಮಾಜದ ಶಾಸಕರಿರ್ಲಿಲ್ವಾ, ನಾಯಕರಿರ್ಲಿಲ್ವಾ? ಎಲ್ಲರೂ ಇದ್ರು, ಆದರೆ ಗೆಲ್ಲೋಕ್ಕಾಗಲಿಲ್ಲ. ಯಾಕೆ? ಅದು ಅಹಿಂದ ತಾಕತ್ತು. ಹಾಗೇನೆ ಸಿದ್ದರಾಮಯ್ಯ ಅವರ ಈ ಹೋರಾಟ, ಈ ನಡೆ, ಸಿದ್ದರಾಮಯ್ಯ ಅನ್ನೋದೊಂದು ಹೆಸರಷ್ಟೇ, ಆದರೆ ಅಹಿಂದ ಅನ್ನುವಂಥದ್ದು ಇದೆಯಲ್ಲ, ನಾಳೆ ಸಿದ್ದರಾಮಯ್ಯ ಅವ್ರ ಜಾಗಕ್ಕೆ ಮತ್ತೊಬ್ರು ಬರಬಹುದು, ಸತೀಶ್ ಜಾರಕಿಹೊಳಿ ಅವರು ಬರಬಹುದು, ಅಥವಾ ತನ್ವಿ ಸೇಠ್ ಬರಬಹುದು, ಅಥವಾ ಮತ್ತೊಬ್ಬರು ಆ ಸಮಾಜಗಳಲ್ಲಿನ ಶೋಷಿತ, ದಮನಿತ, ಹಿಂದುಳಿದ ವರ್ಗಗಳಲ್ಲಿನ ಯಾವುದೇ ನಾಯಕ ಬರಲಿ, ಆತ ಅಹಿಂದ ಸಾರಥಿ ಆಗ್ತಾನೆ. ಆತನ ಮೂಲಕ ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಎಲ್ಲ ಅಧಿಕಾರ ಹೊಂಚಿತರಿಗೆ ಅವಕಾಶಗಳು ಸಿಗುತ್ತೆ, ಅಧಿಕಾರ ಸಿಗುತ್ತೆ ಅಂದರೆ ಅದು ಬಾಬಾ ಸಾಹೇಬರು ಕಂಡಂತಹ ಕನಸು ನನಸಾಗ್ತಿದೆ ಅಂತಲೇ ಅರ್ಥ. ಹಾಗಿದ್ರೆ ಅಹಿಂದವನ್ನು ಗೇಲಿ ಮಾಡುವ, ವಿರೋಧಿಸುವ ಫ್ಯೂಡಲ್ ಮನಸ್ಥಿತಿಯ ಕೆಲವರಿಗೆ ಎಂತಹ ಪಾಠವನ್ನು ಅಹಿಂದ ಸಮುದಾಯದ ಮತವರ್ಗ ಮುಂದಿನ ದಿನಮಾನಗಳಲ್ಲಿ ಕಲಿಸಬಹುದು? ಕಮೆಂಟ್ ಮಾಡಿ.